ಹಾಯ್, ನಾನು ಇನ್ಸ್ಪ್ರಾಮ್ ಟೆಕ್ ಇನ್ಫಾರ್ಮ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಾಗ ತುಂಬ ಜನ ಜಿಯೋ ಸಿಮ್ ಯೂಸ್ ಮಾಡತ್ತಿರ್ತಾರೆ. ನಿಮ್ಗೆ ಜಿಯೋ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಬರ್ತಿರ್ತೈತಿ. ಅವಾಗ ನೀವು ಸರ್ಚ್ ಮಾಡಿರ್ತೀರಿ ಏನಂತ ಹೇಳಿಸಂದ್ರೆ ಹೌ ಟು ಇನ್ಕ್ರೀಸ್ ಜಿಯೋ ಇಂಟರ್ನೆಟ್ ಸ್ಪೀಡ್ ಯಾವ ರೀತಿ ಇನ್ಕ್ರೀಸ್ ಮಾಡೋದು, ಇದನ್ನೆಲ್ಲ ನೀವು ಗೂಗಲ್ನಾಗಲಿ ಯೂಟ್ಯೂಬ್ನಾಗಲಿ ಸರ್ಚ್ ಮಾಡಿರ್ತೀರಿ. ಯೂಟ್ಯೂಬರ್ಸ್ ಹೇಳ್ತಿರ್ತಾರೋ ಆ ವಿ ಪಿ ಎನ್ ಯೂಸ್ ಮಾಡಿರಿ, ಈ ವಿ ಪಿ ಎನ್ ಯೂಸ್ ಮಾಡಿರಿ, ಮತ್ತು ಈ ವಿ ಪಿ ಎನ್ ಯೂಸ್ ಮಾಡಿರಿ, ಈ ರೀತಿ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಕೈತಿ, ಹೀಗೆಲ್ಲ ಹೇಳ್ತಾರೆ. ಅದೆಲ್ಲ ನನಗನ್ಸತಿ ಬರೀ ಸುಳ್ಳು. ಯಾಕಂತಂದ್ರೆ ಜಿಯೋ ಇಂಟರ್ನೆಟ್ ಸ್ಪೀಡ್ ಯಾವುದೇ ಕಾರಣಕ್ಕೂ ನಾವು ಜಾಸ್ತಿ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ ಜಿಯೋ ಯೂಸರ್ಸ್ಗಳು ತುಂಬ ಜಾಸ್ತಿ ಆಗ್ಯಾರ. ಆದ ಕಾರಣಕ್ಕೆ ಜಿಯೋ ಇಂಟರ್ನೆಟ್ ಸ್ಪೀಡ್ ಕಡಿಮೆ, ಆಲ್ಮೋಸ್ಟ್ ಎಲ್ಲರಿಗೂ ಕಡಿಮೆ ಬರ್ತೈತಿ. ಎಕ್ಸಾಂಪಲ್ ನಾನು ತಗೋರಿ. ಯಾಕಂದ್ರೆ ನಮ್ಮ ಮನ್ಯಾಗ ಜಿಯೋ ಏರ್ ಫೈಬರ್ 5G ಕುಣ್ಸೇನಿ. ಕುಣ್ಸೋದ್ನಾಗ ಅವ್ರು ಹೇಳ್ತಾರೋ 30 MB/s ಡೌನ್ಲೋಡ್ ಸ್ಪೀಡ್ ಸಿಗ್ತೈತಿ, 30 MB/s ಅಪ್ಲೋಡ್ ಸ್ಪೀಡ್ ಸಿಗ್ತೈತಿ ಅಂತ ಹೇಳಿಕ್ಸಂದ. ಬಟ್ ಈಗ ನಾ ಯೂಸ್ ಮಾಡಕತ್ತಿ 1 year ಆಯ್ತು. ನನಗೆ ಡೌನ್ಲೋಡ್ ಸ್ಪೀಡ್ ಸಿಗ್ತೈತಿ 4 MB/s, ಅಪ್ಲೋಡ್ ಸ್ಪೀಡ್ ಸಿಗ್ತೈತಿ 6 MB/s. ಅದಕ್ಕೆ ನಾವು ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ ಜಿಯೋ ಯೂಸರ್ಸ್ಗಳು ತುಂಬ ಜಾಸ್ತಿ ಆಗ್ಯಾರ. ಆ ಕಾರಣಕ್ಕೆ ಇಂಟರ್ನೆಟ್ ಸ್ಪೀಡ್ ಆಲ್ಮೋಸ್ಟ್ ಎಲ್ಲರಿಗೂ ಕಡಿಮೆ ಸಿಗ್ತೈತಿ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ಯೂಟ್ಯೂಬ್ದಾಗಲಿ ಗೂಗಲ್ನಾಗಲಿ ಯಾವ ರೀತಿ ಇಂಟರ್ನೆಟ್ ಸ್ಪೀಡ್ ಇನ್ಕ್ರೀಸ್ ಮಾಡೋದು ಇದನ್ನೆಲ್ಲ ನೀವು ಸರ್ಚ್ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಯಾವುದೇ ಕಾರಣಕ್ಕೂ ಜಿಯೋ ಇಂಟರ್ನೆಟ್ ಸ್ಪೀಡ್ ಇನ್ಕ್ರೀಸ್ ಆಗೋಂಗಿಲ್ಲ. ಇದೆಲ್ಲ ಜಿಯೋ ಸರ್ವರ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಜಿಯೋ ಇಂಟರ್ನೆಟ್ ಸ್ಪೀಡ್ ಇನ್ಕ್ರೀಸ್ ಆಗೋಂಗಿಲ್ಲ. ಐ ಹೋಪ್ ಈ ವಿಡಿಯೋದಾಗ ನಿಮಗೆ ಜಿಯೋ ಇಂಟರ್ನೆಟ್ ಸ್ಪೀಡ್ ಇನ್ಕ್ರೀಸ್ ಆಗೋಲ್ಲ ಅಂತೇಳಿ ಗೊತ್ತಾಗಿರುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಂಥ ವಿಡಿಯೋಸ್ಗೆ ನಮ್ಮ ಟೆಕ್ ಇನ್ಫಾರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.